परीक्षा शुल्क न भरल्याच्या कारणावरून विद्यार्थ्यांना हॉल तिकीट देण्यास नकार देण्यात आल्याची घटना समोर आली आहे. उद्यापासून एसएसएलसी परीक्षा सुरू होणार असताना काही शाळांकडून शुल्काच्या नावाखाली विद्यार्थ्यांना त्रास दिला जात असल्याचा आरोप होत आहे. बेळगाव जिल्ह्यातील रायबाग तालुक्यातील मोराब गावातील अजित कुमार बाने अनुदानित शाळेमध्ये 10वी मध्ये शिकणाऱ्या सुमारे 20 विद्यार्थ्यांना हॉल तिकीट देण्यास नकार देण्यात आलाय. परीक्षा शुल्क म्हणून प्रति विद्यार्थी 4,000 रुपये भरणे बंधनकारक करण्यात आलं असून कोणतीही पूर्वसूचना न देता अचानक पैसे भरण्यास सांगितले गेले. शुल्क न भरलेल्या विद्यार्थ्यांना हॉल तिकीट देणार नाही असे शाळेकडून सांगितल्याचा गंभीर आरोप विद्यार्थ्यांनी केला आहे. ನಮ್ಮ ತಮ್ಮ ನೋಡ್ರಿ ಮತ್ರಿ ನಾವ್ 8th ಇದ್ದಾಗ ಅಡ್ಮಿಷನ್ ಬಂದ್ರಿ ನಾವ್ ಬ್ಯಾರೆ ಸ್ಕೂಲ್ ಹಚ್ಚರಿದ್ವಿ ಅವಾಗ ಅಂದ್ರಿ ನೀವ್ರಿ ಫೀನ ತುಂಬಬೇಡ ಇಲ್ಲೇ ಇರ್ಲಿ ಅಂದ್ರಿ ಈ 10th ಫೀ ನೀವ್ರ ಸಿಲೆಬಸ್ ಚಲೋ ಹೋಗಲ್ಲ ಅಂತ ನಾವು 10th ಕಿತ್ಕೊಕ್ ಮಾಡ್ರಿ ಹೊಳ್ ಹೆಸರಿ ಬ್ಯಾರೆ ಹಚ್ಚಬೇಕಂತ ಹೇಳ್ರಿ. ಅವಾಗ ಬಿ ಅಂದ್ರಿ ಇಲ್ರಿ ನಾವ್ ಈ ಸಲ ತರಿಸ್ತೇವೆ ಎಲ್ಲ ಸರ್ನೆಲ್ಲ ತರಿಸ್ತೇವೆ ಎಲ್ಲ ಸಿಲೆಬಸ್ ಕವರ್ ಮಾಡ್ತೀವಿ ಅಂತ ನೀವು ₹1 ಫೀ ತುಂಬಬೇಡ ಅಂದಿದ್ದಾರಿ. ಮತ್ರಿ ಇದ ಸ್ಟಾರ್ಟಿಂಗ್ ನಾಳೆ ನಾಡ್ದು ಎಕ್ಸಾಮ್ ದವ್ರಿ ಮತ್ ಇವ್ರ ₹10,000 ಫೀ ತುಂಬಂತಾರ ಸರ್. ಎಲ್ಲಿ ತುಂಬದ್ರಿ ₹10,000 ಫೀ ರೀ? ಇವ್ರೇನ್ ಒಂದ್ ಸಿಲೆಬಸ್ ಕವರ್ ಮಾಡಿಲ್ರಿ, ಒಂದ್ ನೋಟ್ಸ್ ಕೊಟ್ಟಿಲ್ರಿ, ಒಂದ್ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿಲ್ರಿ. ಮತ್ರಿ ಎಲ್ಲಾ ಸ್ಕೂಲ್ ಒಳಗ್ರಿ ಸರ್ನಿ ಫೀಸ್ ತೊಂದಿಲ್ರಿ. ಇವ್ರ ₹600 ಸರ್ನಿ ಫೀಸ್ ಹೇಳಿದಾರಿ ಹುಡುಗರಿದ್ರಿ. ಮತ್ ಪ್ರತಿ ಫಂಕ್ಷನ್ ₹300 ಇಸ್ಕೋತಾರ ಹುಡುಗರ್ ಕಡೆರಿ. ಏನಿಲ್ಲ ಒಂದ್ ಜರ ಸ್ಟ್ರಿಕ್ಟ್ ಅನ್ನೋದಿಲ್ರಿ, ಏನು ಇಲ್ರಿ. ಈ ಹುಡುಗರು ಪಾಸ್ ಆದಾಕ್ ಬಿ ಪಾಸ್ ಆಗುಲ್ ಬಿರಿ ಸರಿ ಹುಡುಗರಿ ಹಂಗ ಐತ್ರಿ. ಏನ್ ಒಂದು ಅಕ್ಷರ ಬರಲ್ರಿ ಹುಡುಗರು ಇವ್ರಿ ಸರ್. ಇವತ್ತು ಇವ್ರು ಕರೆಕ್ಟ್ ಅಭ್ಯಾಸ ಹೇಳ್ರ ಹುಡುಗರು ಮಾಡ್ಕೊಂಡ್ ಬರ್ತಾವ್ರಿ ಅಭ್ಯಾಸ ರೀ. 2 ತಿಂಗಳು ಸರ್ವ ಬರ್ತಾರಿ, 3ನೇ ತಿಂಗಳು ಪೇಮೆಂಟ್ ಕೊಡ್ಲಾರ ಸರ್ ಬೋರ್ಡ್ ಬಿ ಬಿಟ್ಟಾರಿ. ಪಾಪ ಆ ಸರ್ ಬೋರ್ಡ್ರಿ ಏನ್ ಮಾಡಾರಿ, ಇವ್ರು ಪೇಮೆಂಟ್ ಕೊಟ್ರೇನ ಬರಲ್ರಿ, ಅವರು ಹೊಟ್ಟಿ ಪಾಠ ಸಂಬಂಧ ಮಾಡತ್ತಿರ್ತಾರಿ. ಈಗ ಅಡ್ಮಿಷನ್ ಫೀ ಎಷ್ಟು ತುಂಬಿದ್ರಿ? ನಾ ಅಡ್ಮಿಷನ್ ಸರ್ ನಾವ್ರಿ ಅಡ್ಮಿಷನ್ ಮಾಡ್ತಾನೆ ಫೀ ತುಂಬಬೇಡ ಅಂದಿದ್ದಾರಿ. ಅತ್ತಾದ್ರೂ ಬಿ ನಮ್ ತಮ್ಮ ಕಲ್ತಿದಾನ ಅಂತ ಹೇಳಿ ನಾ ಒಂದ್ ₹200 ತುಂಬ್ತೇನ್ರಿ ಫೀ ರೀ. ಮತ್ತ ಇವ್ರು ಅಟ್ಟ ಬಿ ಹಾಲ್ ಟಿಕೆಟ್ ಬಿಡ್ಬೇಕಂದ್ರೆ ಸರಿ ಹುಡುಗರ್ ಬೆಂಚ್ ಎಲ್ಲಿದಾವ್ ನಮ್ ಸ್ಕೂಲ್ ಯಾವ ಸ್ಕೂಲ್ದಾಗ ಬಂದೈತಿ ಹುಡುಗರ್ ಹೆಂಗ್ ಗೊತ್ತಾಗ್ಬೋದ್ರಿ ಎಕ್ಸಾಮ್ ರೀ. ಇವ್ರಿನ ಹಾಲ್ ಟಿಕೆಟ್ ಕೊಟ್ಟಿಲ್ರಿ. ನಾಳೆ ಬುಧವಾರ ಇವತ್ತು ಸೋಮವಾರ ಐತ್ರಿ. ಹಾಲ್ ಟಿಕೆಟ್ ಎಷ್ಟು ಕೊಡನತ್ತಾರ? ₹10,000 ಕೊಡನತ್ತಾರಿ ಸರಿ ಫೀಸ್ ರೀ. ₹10,000 ಫೀಸ್ ತುಂಬ್ರೇನು ಕೊಡ್ತಾನ ಅನ್ನತಾರಿ. ಆಮೇಲೆ ಸಾಲಿ ಚೇರ್ಮನ್ ಫೋನ್ ಅಂತಂತ್ಲೇರಿ ಒಂದೆರಡು ಮಾತಾಡ್ತಾನು, ನೀ ₹10,000 ತುಂಬು ಅಂದ್ರ ಕೊಡಕಿಲ್ಲ ಅಂದ್ರೆ ಬಿಟ್ಟು ನಿಮ್ ಹುಡುಗನ ಎಕ್ಸಾಮ್ ಬರ್ಸ್ಬೇಡ ಅಂತಾರಿ. ನಾ ಕೊಡುದಿಲ್ಲ ಅಂತಾರಿ ಸಾಲಿ ಚೇರ್ಮನ್ ರೀ. ಅಧಿಕಾರಿಗಳು ತಿಳಿಸಿರೇನ್ರಿ? ಹಾ ಸರಿ BO ಆಫೀಸ್ ಫೋನ್ ಮಾಡಿವ್ರಿ. ಅನ್ನಗಳೆಲ್ಲ ಬಂದಿರ ಸರಿ. ಬೆಳಗ್ಗೆ 12 ಗಂಟೆದಿಂದ ಬಂದ್ ಕೂತಿದೇವ್ರಿ ಇಲ್ರಿ. ಎದಕ್ ಉಪಯೋಗ ಅಂತ ಹೇಳ್ರಿ ಸರಿ. ಹುಡುಗರ್ ಭವಿಷ್ಯ ಹಾಳಾಗುಲ್ರಿ ಮುಂದ್ರಿ. ಈ ಹುಡುಗರ್ ಅಭ್ಯಾಸ ಮಾಡ್ಬೇಕಂದ್ರೆ ಇದ್ರ ಸಂಬಂಧ ಇಲ್ಲಿ ಓಡಾಡ್ಬೇಕ್ರಿ. ಈಗ ನಾಳೆ ಹಾಲ್ ಟಿಕೆಟ್ ಪುಸ್ತಕ ಇಲ್ರಿ ಸರ್. ಪುಸ್ತಕ ಇಲ್ದ ಪಾಠ ಹುಡುಗರ್ ಅಂತ ಪುಸ್ತಕ ಇಲ್ರಿ. ಒಂದೊಂದ್ರಿ ಪುಸ್ತಕ ತರಿಸ್ಬಿಡ್ತಾನಿ, ಡ್ರೆಸ್ ತರಿಸ್ಬಿಡ್ತಾನಿ ಅಂತ ಅಮೌಂಟ್ ತೋತಾರಿ ಇವ್ರಿ. ಹುಡುಗರ್ ಹೆಂಗ್ ಮಾಡು ಹೇಳ್ರಿ. ನಾಳೆ ಅಧಿಕಾರಿಗಳು ಬರ್ತಾನಂತ ಹೇಳ್ಯಾರ? ಹಾ ಸರಿ ಬರ್ತಾನೆ ಅಂದಿದಾರಿ ನಾಡ್ರಿ. ಅದ ನಮ್ ಊರಾನ್ ಬಿ ಎಲ್ಲಾ ಚೇರ್ಮನ್ಗಳು ಯಾರ್ಯಾರ ಅವ್ರನ್ನ ಬಿ ತರಿಸ್ತೇವ್ರಿ. ಎಲ್ಲಾ ಇವ್ರ ಪಾಠ ಯಾರ್ಯಾರು ಹೇಳಿದಾರಲ್ರಿ ಆ ಸರ್ ಬಿ ತರಿಸ್ತೇವ್ರಿ ನಾಡ್ರಿ. ಅದವ್ರು ಎಲ್ಲಾರಿಗೂ ತರಿಸಲ್ರಿ ಸರ್ ಬಿರಿ. ಆಮೇಲೆ ಅವ್ರಿಗೆ ಕೊಡ್ತಾರ ಇಲ್ಲಿ ನೋಡ್ತೇವ್ರಿ. ಅದ ಸರಿ ಇವ್ರಿಗೆ ಮಾಡತಾರಿ. ಒಂದ ಹುಡುಗರು ಯಾರು ಸುಸೈಡ್ ಮಾಡ್ಕೊಂಡ್ರ ಅಂದ್ರೆ ಈ ಸಾಲಿಂದ ಇದನ್ನ ಹೋತೈತ್ರಿ. ಹುಡುಗರು ಸುಸೈಡ್ ಮಾಡ್ಕೊಟ್ಟು ಬಿ ಹೋತಾವ್ರಿ ಇನ್ರಿ. ಎಷ್ಟು ಜನ ವಿದ್ಯಾರ್ಥಿಗಳು? 22 ಜನ ವಿದ್ಯಾರ್ಥಿಗಳು ಅದಾರಿ ಸರಿ. 22 ಜನ ಅದಾರಿ ಸರಿ. ಯಾವ ಒಂದು ಹುಡುಗ ಸುಸೈಡ್ ಮಾಡ್ಕೊತಂದ್ರೆ ಏನ್ ಮಾಡುದು ಹೇಳ್ರಿ. ಈ ಒಬ್ಬೊಬ್ರು ಪೂರ್ತಿ ಬಡ್ರು ಅದಾರಿ ಸರಿ. ಅವ್ರ ಎಲ್ಲಿ ಸುಮಾರು ಹಚ್ತಾವ್ರಿ. ಈ ಹುಡುಗರ್ ಮನೆ ಹೋದ್ಮೇಲೆ ಆ ಹುಡುಗ ಬೇಯಾರಿ ಅವ್ರ ಮನೆ ಆದ್ರಿ. ಈ ಬೆಳಗ್ಗಿಂದ್ರ ಬಂದ್ ಕೂತಿದಾನಿ ಸುಮ್ಮ ಹಚ್ಚಿದ್ವು ಆ ಸ್ಕೂಲಿಗೆ ಹೇಳುದಿಲ್ಲ ಕೇಳುದಂತ ಹುಡುಗ ಶಿಟ್ಟಿಗೆ ಏನ್ರಿ ಸುಸೈಡ್ ಎಲ್ಲ ಮಾಡ್ಕೊತಂದ್ರ ರೀ. ಈಗಿನ ಹುಡುಗರ್ ಹೆಂಗದಾವ ಅಂತ ಎಲ್ಲರಿಗೂ ಗೊತ್ತೈತ್ರಿ. ಈ ಸರಿ ಅವ್ರು ನಮ್ ನಾಳೆ ಅವ್ರು ಕೊಡಬೇಕ್ರಿ ನಮ್ಮದ್ರಿ. ಈ ಬೆಳಗ್ಗಿಂದ ಬಂದ್ ನಿಂತಿದ್ದೇವ್ರಿ ನಾವ್ರಿ. ಈ ಸರ್ ಇದ್ದಾರಿ ನಮ್ಮ ಆಫೀಸ್ ಬಾಲ್ದಾಗ ಪೇರೆಂಟ್ಸ್ ಬಂದ್ರ ಆಫೀಸ್ದಾಗ ಹೋಗ್ಕೊಂಡು ಬೇಕಲ್ರಿ. ಆಫೀಸ್ದಾಗ ಹೊರ ಹತ್ತಾರಿ ಹುಡುಗರನ್ರಿ ಮತ್ ಪೇರೆಂಟ್ಸ್ ಅನ್ರಿ. ಇನ್ ಪೇರೆಂಟ್ಸ್ ಅನ್ ಹೊರ ಕಟ್ಟಿ ಮಾಡ್ಕೊಂಡುದ್ ಗ್ರೌಂಡ್ ದಾಗ ಕೊಂಡುದ್ರಿ ಪೇರೆಂಟ್ಸ್ ರೀ. ನಾಳೆ ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಹುಡುಗರು ಯಾರು ಸುಸೈಡ್ ರೀ ಆದ್ರೆ ಯಾರೇ ಮಾಡ್ಕೋತಾರಿ. ಮತ್ ನಾವಂತ ಬಿಡಲ್ರಿ. BO ಆಫೀಸ್ದಾರ ನಾವು ಸಾಲಿ ಮೇಲೆ ಕೇಸ್ ಮಾಡಾರಿ. ಸಾಲಿ ಮೇಲೆ ಕೇಸ್ ಮಾಡಕ್ ಹೇಳ್ತೇವ್ರಿ ನಾವ್ರಿ ಕೊಡ್ಲಿಲ್ಲ ಅಂದ್ರೆ ರೀ. ಈಗ ಹೈಕೋರ್ಟ್ ಆರ್ಡರ್ ಐತಲ್ಲ ಹಾಲ್ ಟಿಕೆಟ್ ಕೊಡಕ್ಕೆ ಅಡಚಣೆ ಮಾಡ್ಬಾರ್ದು? ಹಾ ರೀ ಅವ್ರು ತಿಳಿಬೇಕಲ್ರಿ ಸರಿ. ಸರ್ ಸಂಬಂಧ ರೊಕ್ಕಿನ ಸಂಬಂಧ ಇಂಥದ್ ಮಾಡ್ತಾರ ಅಂದ್ರೆ ಎಂತದ್ರಿ ಅದ್ರಿ. ಇವ್ರೆಲ್ಲ ರೊಕ್ಕಿನ ಸಂಬಂಧ ಮಾಡತ್ತಾರಿ ಸರಿ. ಯಾವ ಸ್ಕೂಲ್ದಾಗ ಸರ್ನಿ ಪೇಪರ್ ಅಮೌಂಟ್ ತೊಂದಿಲ್ರಿ. ₹600 ತೋತಾರಿ ಸರ್ನಿ ಪೇಪರ್ ಇದ್ರಿ. ಮತ್ ಹುಡುಗರ್ ಸರ್ನಿ ಪೇಪರ್ ಚೆಕ್ ಮಾಡ್ರಿ. ಒಬ್ಬ ಯಾವ 20-30 ಹುಡುಗರ್ ಮಾರ್ಕ್ಸ್ ತೊಂದಿಲ್ರಿ. ಇವ್ರು ಏನ್ ಕಲ್ಸಿದಾರಿ 1 ವರ್ಷ ಆತ್ರಿ. ಹುಡುಗರ್ ಸ್ಟ್ರಿಕ್ಟ್ ಇಟ್ರನ್ನ ಕಲಿಯುಲತ್ರಿ. ಇವ್ರ ಮಜಾ ಮಾಡಕ್ ಬಿಡ್ತಾರ ಅಂತ ಹುಡುಗರ್ ಮಜಾ ಮಾಡ್ತಾವ್ರಿ. ಯಾವ ಸ್ಕೂಲ್ ರೀ? ಅಜಿತ್ ಪಾನೆ ಸ್ಕೂಲ್ ರೀ. ಮೊರವೇನ್ರಿ? ಹಾ ಮೊರಬ್ರಿ. ಯಾವ ಸ್ಕೂಲ್ ರೀ? ಇದು ಅಜಿತ್ ಕುಮಾರ್ ಬಾನೆ. ಏನಾಗಿತ್ರಿ ಸರ್? ಇಲ್ಲಿ ಹಾಲ್ ಟಿಕೆಟ್ ಕೊಟ್ಟಿಲ್ರಿ. ನಾಡ್ದು ಎಕ್ಸಾಮ್ ಐತ್ರಿ. SSLC ಎಕ್ಸಾಮ್ ಐತ್ರಿ. ಯಾವಾಗ ಎಕ್ಸಾಮ್ ಯಾವಾಗ ಐತ್ರಿ? ಬುಧವಾರ ಐತ್ರಿ ಸರ್. ಇವತ್ತು ಸೋಮವಾರ. ನಾಳೆ ಒಂದು ದಿವಸ ಇಲ್ರಿ. ಹಾಲ್ ಟಿಕೆಟ್ ಯಾಕೆ ಕೊಟ್ಟಿಲ್ರಿ? ಈಗ ಎಕ್ಸಾಮ್ ಫೀ ₹6,000 ಕೊಡೋಣಾಕತ್ತಾರ. ಈಗ ಎಕ್ಸಾಮ್ ಫೀ 6,000 ತುಂಬಿಲ್ಲ ಏನ್ರಿ ನೀವು? ನಾವು ಸ್ಕೂಲ್ ಫೀಸ್ ₹4,000 ತುಂಬಿವ್ರಿ. ಸ್ಟಾರ್ಟಿಂಗ್ ₹4,000 ಕಟ್ಕೊಂಡ್ರಿ. ಈಗ ಎಕ್ಸಾಮ್ ಫೀ ಅಂತ ₹6,000 ಕೇಳಕಂತ. ಈಗ ಮೊದಲು ಹೇಳಿದ್ರು ಈಗ ಸರ್ ಇವತ್ತು ಹಾಲ್ ಟಿಕೆಟ್ ನಿನ್ನೆ ಬಂದಾವಂತ ಇವತ್ತು ಅನೌನ್ಸ್ ಮಾಡ್ಯಾರ ಎಕ್ಸಾಮ್ ಫೀ ತುಂಬ್ರತ್ತೇಳಿ. ಹಾಂ ರೀ. ಎಷ್ಟು ಜನ ಇದಾರೆ ಇಲ್ಲಿ? 20 ಜನ ಸ್ಟೂಡೆಂಟ್ ಅದಾರ.
ಅವ್ರಿಗೆಲ್ಲ ಎಕ್ಸಾಂಪಿಗೆ ಇದನ್ನು ಕೊಟ್ಟಿಲ್ಲ ಹಾಲ್ ಟಿಕೆಟ್ ಯಾರೊಬ್ರಿಗೂ ಕೊಟ್ಟಿಲ್ಲ ಸರ್. ತುಂಬಿದ ಬಳಕ ಕೊಡ್ತಾನ ಅಂತ. ಹಾಂ, ತುಂಬಿದ ಬಳಕ ಕೊಡ್ತಾರಂತ, ತುಂಬಿದ್ರೆ ಒಂದು ರೆಸಿಟಿ ಕೊಡಲ್ಲ ಅಂತ ಸರ್. ಈಗ ಎಲ್ಲ ಮೊದಲು ತುಂಬಿದೆ ಎಷ್ಟೈತೆ ಅಡ್ಮಿಷನ್ ಮಾಡಿದ್ದವ? 4,000 ರೂಪಾಯಿ ಇದೆ ಸರ್. ಅದೇನು ರೆಸಿಟಿ ಅದು ಐತೇನ್ರಿ? ನಾವು ಫೋನ್ಪೇ ಮಾಡಿದ್ವಿ ಎಲ್ಲದವ್ರು, ರೆಸಿಟಿನೂ ಅದಾವ್ರೆ. ಅವಾಗ ಹೇಳಿಲ್ಲ ಇಲ್ಲ ಸರ್, 4,000 ರೂಪಾಯಿ ಆದ್ರೆ ಆಯಿತು, ಎಕ್ಸಾಮ್ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮೇಲಾಧಿಕಾರಿಗಳು ಏನು ತಿಳಿಸ್ಯಾರೇನ್ರಿ? ಮೇಲಾಧಿಕಾರಿಗೆ ಬೇವರು ತಿಳಿಸಿದ್ರಿ, ಅವ್ರು ಮುಂಜಾನೆ ಬರ್ನು ಅಂತ ಹೇಳ್ಯಾರ. ಮುಂಜಾನೆ? ಹಾಂ ರೀ. ಈಗ ಮುಂಜಾನೆ 11 ಗಂಟೆಯಿಂದ ಇನ್ನೂ 6 ಗಂಟೆ ಆದರೂ ಇನ್ನೂ ಸ್ಕೂಲಲ್ಲೇ ಇದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯ ಎಲ್ಲ ಯಾರ ಕೈಲಿ ಇದೆ ಸರ್? ಈಗ ಪ್ರಿನ್ಸಿಪಲ್ ಕೈಯಲ್ಲಿ, ಅವರು ಪ್ರಿನ್ಸಿಪಲ್ ಅಂತಾರೆ 6,000 ರೂಪಾಯಿ ಎಕ್ಸಾಮ್ ಫೀ ತುಂಬ್ರಿ ವೈರಿ ಅಂತಾರೆ. ವಿದ್ಯಾರ್ಥಿಗಳ ಭವಿಷ್ಯ ಎಲ್ಲ ಹಾಳು ಮಾಡಕತ್ತಾರೆ ಇವರು. ಈಗ ಚೇರ್ಮನ್ ಪೂರ್ಣಸ್ಥಾನ 6,000 ಬೇಕಾದ್ರೆ ತುಂಬ್ರಿ, ಬೇಡ ಬಿಡ್ರಿ, ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ಸಂಗಿಲ್ಲವ, ಏನು ಮಾಡ್ತೀರಿ ಮಾಡ್ರಿ ಅಂತ ಅನ್ನಕತ್ತಾರೆ. ಬಿ ಅವ್ರಿಗೆ ಕಾಲ್ ಮಾಡೋಣ, ಅವರ ಮುಂಜಾನೆ ಬರ್ತು ಅಂತ ಅವ್ರು ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಯಾವುದೋ ಅಂತ ಗೊತ್ತಿಲ್ಲ, ನಾಡ್ದು ಎಕ್ಸಾಮ್ ಅದಾವ. ವಿದ್ಯಾರ್ಥಿಗಳೆಲ್ಲ ಏನು ಓದ್ಬೇಕು ಸರ್? ಈಗ ಇಲ್ಲಿ ಸ್ಟೂಡೆಂಟ್ ನೋಡ್ರೆ ಈಗ 20 ಜನ ಅದಾರೆ ರೀ, ಒಬ್ರಿಗೂ ಏನೂ ಇದನ್ನಿಲ್ಲ ರೀ. ಕ್ಲಾಸ್ ರೂಮ್ ಒಂದು ಸರಿ ಇಲ್ಲ, ಏನೂ ಇಲ್ಲ. ಲೆಕ್ಚರರ್ಸು ಒಬ್ಬರು ಇಲ್ಲ. 1 to 10th 2 ಜನ ಇದನ್ನ ಲೆಕ್ಚರರ್ ಅದಾರ. ಮತ್ತು ಅದನ್ನ ಬಿಟ್ಟರೆ ಯಾರೂ ಇಲ್ಲ ಸರ್. ಈಗ ಟೋಟಲ್ ಎಷ್ಟು ಜನ ಅದಾರ ರೀ ನಾ ಹಾಲ್ ಟಿಕೆಟ್ ಕೊಡ್ಬೇಕು? 20 ಜನ ಅದಾರ ಸರ್ ಹಾಲ್ ಟಿಕೆಟ್. ಯಾರಿಗೂ ಕೊಟ್ಟಿಲ್ಲ, ಒಬ್ರಿಗೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಈಗ ಮೀಡಿಯಾದವ್ರು ಬರ್ತಾನ ಎಲ್ಲಿ ಹೋದ್ರ ಸರ್? ಎಲ್ಲರೂ ಸರ್, ಒಬ್ರು ಇಲ್ಲ, ಎಲ್ಲರೂ ಮೀಡಿಯಾದವ್ರು ಬರತ್ತಾರ, ಎಲ್ಲರೂ ಮನೆಗೆ ಹೋಗ್ಬಿಟ್ಟಾರ. ಈಗ ಹೈಕೋರ್ಟ್ ಆರ್ಡರ್ ಆಗಿತ್ರಲ್ಲ ಅದ, ಈಗ ವಿದ್ಯಾರ್ಥಿಗಳಿಗೆ ಫೀ ತೊಗೊಳ್ಳುವಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಎಕ್ಸಾಮ್ಗೆ ಯಾವುದೋ ತೊಂದರೆ ಆಗಲ್ಲ ಅಂತ ಹೇಳಿದ್ರಿ, ಬಟ್ ಇವ್ರು ತೊಂದರೆ ಮಾಡಾಕಂತಾರ. ಈಗ ನಾಳೆ ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಏನಿಲ್ಲ ಸರ್, ಇಲ್ಲೇ ಸ್ಟ್ರೈಕ್ ಮಾಡ್ಬೇಕ್ರಿ. ಸ್ಟ್ರೈಕ್ ಮಾಡ್ತಾರೆ? ಹಾಂ. ಈಗ ಅವ್ರ ಎಲ್ಲ ವಿದ್ಯಾರ್ಥಿಗಳು ಅಂತಾರೆ ನಾವು ನಾಳೆ ಔಷಧಿ ಕೂಡ ಸಾಯ್ತು ಅಂತಾರೆ ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದ್ರೆ. ವಿದ್ಯಾರ್ಥಿಗಳು ಭವಿಷ್ಯದೊಳಗೆ ಆಟ ಆಡಕತ್ತಾರೆ. ಯಾವ ಸ್ಕೂಲ್ ರೀ ಇದು ಅಜಿತ್ ಕುಮಾರ್ ಎಸ್ ಬಾಣಿ ಮೊರಬ್ರ 50 ತಾಲೂಕು. ಎಸ್. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು चेतन ಅಂತ. तात्काळ आम्हाला हॉल तिकीट देऊन परीक्षेला बसण्याची संधी द्यावी अशी मागणी विद्यार्थ्यांनी संबंधित अधिकाऱ्यांकडे केली आहे. राजशेखर हिरेमठ, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.